ನದಿಯ ಮಧ್ಯದಲ್ಲಿ ಇರುವ ಅಪರೂಪದ ದೇವಾಲಯ ಅದುವೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯ. ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಸಮೀಪದಲ್ಲಿರುವ ಪ್ರಸಿದ್ಧ ದೇವಾಲಯ. ನಂದಿನಿ ನದಿಯ ಮಧ್ಯದಲ್ಲಿ ಇರುವ ಈ ದೇವಾಲಯವು ತನ್ನದೇ ಆದ ಸ್ಥಳ ಪುರಾಣವನ್ನು ಹೊಂದಿದೆ. ಇಲ್ಲಿನ ಸ್ಥಳ ಪುರಾಣ ಹಾಗೂ ದೇವಿ ಮಹಿಮೆಯನ್ನು ಇಲ್ಲಿನ ಯಕ್ಷಗಾನ ಮೇಳವೇ ಸೂಚಿಸುತ್ತದೆ. ಕಟೀಲು ಎಂಬ ಹೆಸರು ಬರಲು ಕಾರಣ ಕಟಿ ಎಂದರೆ ಮಧ್ಯ, ಇಲು ಎಂದರೆ ಸ್ಥಳ. ಯಕ್ಷಗಾನ ಮೇಳವು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ದಶಾವತಾರ ಮಂಡಳಿ ಎಂದು ಅಧಿಕೃತವಾಗಿ ಪರಿಚಿತವಾಗಿದ್ದು, ಕಟೀಲು ಮೇಳ ಎಂದೇ ಜನಪ್ರಿಯವಾಗಿದೆ. ಯಕ್ಷಗಾನ ಮೇಳದಿಂದ ಪ್ರದರ್ಶಿಸಲ್ಪಡುವ ಪ್ರಮುಖ ಭಕ್ತಿಪರ ಪ್ರಸಂಗಗಳಲ್ಲಿ ಶ್ರೀದೇವಿ ಮಹಾತ್ಮೆ ಒಂದಾಗಿದೆ. ಇದು ಕಟೀಲಿನ ದೇವಿ ದುರ್ಗಾ ಪರಮೇಶ್ವರಿಯ ಮಹಿಮೆಯನ್ನು ವಿವರಿಸುತ್ತದೆ. ಶ್ರೀದೇವಿ ಮಹಾತ್ಮೆಯಲ್ಲಿ ಮುಖ್ಯವಾಗಿ 3 ಭಾಗಗಳಿವೆ. ಮೊದಲ ಭಾಗ ಮಹಾಕಾಳಿ ಚರಿತ್ರೆಯಲ್ಲಿ ಮಧುಕೈಟಭ ಅಸುರರ ಸಂಹಾರವನ್ನು ಮಾಡಿ ಮಹಾವಿಷ್ಣುವಿಗೆ ದೇವಿಯು ಸಹಾಯ ಮಾಡುವಳು. ಎರಡನೆಯದು ಮಹಾಲಕ್ಷ್ಮಿ ಚರಿತ್ರೆ. ಇದರಲ್ಲಿ ರಂಭಾಸುರ, ಅರುಣಾಸುರ ಹಾಗೂ ಮಹಿಷಾಸುರನ ಸಂಹಾರವಾಗುತ್ತದೆ. ಅರುಣಾಸುರನನ್ನು ವಧೆ ಮಾಡುವಾಗ ದೇವಿಯು ಬ್ರಾಹ್ಮರಿ ಅಂದರೆ ದುಂಬಿಯಾಗಿ ಅವತರಿಸಿ ಸಂಹಾರ ಮಾಡುತ್ತಾಳೆ. ಹೀಗಾಗಿ ದೇವಿಯನ್ನು ಭ್ರಮರಾಂಬೆ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಶ್ರೀದೇವಿ ಮಹಾತ್ಮೆಯಲ್ಲಿ 3ನೆಯ ಭಾಗ ಮಹಾ ಸರಸ್ವತಿ ಚರಿತ್ರೆ. ಇದರಲ್ಲಿ ಶುಂಭ ನಿಶುಂಭ, ಚಂಡಮುಂಡ, ರಕ್ತ ಬೀಜಾಸುರರ ವಧೆಯಾಗುತ್ತದೆ. ಯಾವುದೇ ಒಂದು ಕ್ಷೇತ್ರಕ್ಕೆ 1-2 ಅಸುರರ ಪೌರಾಣಿಕ ಕಥೆ ಇದ್ದರೆ, ಈ ಕ್ಷೇತ್ರದಲ್ಲಿ ಹಲವಾರು ರಾಕ್ಷಸರ ಸಂಹಾರಕ್ಕಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ದೇವಿಯ ಮೊರೆ ಹೋಗಿ ದೇವಿಯು ಭಕ್ತ ಜನರ ರಕ್ಷಣೆಯನ್ನು ಮಾಡುತ್ತಾಳೆ. ಅಸುರರ ಸಂಹಾರಕ್ಕೆ ಸಂಬಂಧಪಟ್ಟ ದೇವಿಯ ಮಹಿಮೆಯನ್ನು ಇಲ್ಲಿ ಸಂಪೂರ್ಣವಾಗಿ ಹೇಳಲಾಗುವುದಿಲ್ಲ, ಏಕೆಂದರೆ ಕಥೆಯು ದೀರ್ಘವಾಗಿದೆ. ನೀವು ಶ್ರೀದೇವಿ ಮಹಾತ್ಮೆ ಯಕ್ಷಗಾನವನ್ನು ನೋಡುವುದರ ಮೂಲಕ ತಿಳಿದುಕೊಳ್ಳಬಹುದು. ನಿಮಗೆ ಆ ಕಥೆಯನ್ನು ತಿಳಿಯಬೇಕೆಂದರೆ ಕಮೆಂಟ್ ಮಾಡಿ. ಯಕ್ಷಗಾನ ಮೇಳಗಳಲ್ಲಿ ಕಟೀಲಿನ ಆರಾಟ ಭಾಗ ಬಹಳ ಜನಪ್ರಿಯ. ಇದು ಕಥೆಯ ಗಂಭೀರತೆಯನ್ನು ಕಡಿಮೆ ಮಾಡಿ ಪ್ರೇಕ್ಷಕರಿಗೆ ಮನರಂಜನೆಯನ್ನು ನೀಡುತ್ತದೆ. ರಾತ್ರಿ ಪೂರ್ತಿ ನಡೆಯುವ ಯಕ್ಷಗಾನದಲ್ಲಿ ಜಾಗರಣೆ ಕಾಪಾಡಲು ಇದು ಸಹಾಯಕವಾಗುತ್ತದೆ. ಆರಾಟ ಎಂದರೆ ವಿಶೇಷ ರೀತಿಯ ಹಾಸ್ಯಭರಿತ, ಉತ್ಸಾಹಭರಿತ ಸಂಭಾಷಣೆ. ಹೀಗಾಗಿಯೇ ಕಟೀಲು ಯಕ್ಷಗಾನ ಮೇಳವು ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಈ ಕ್ಷೇತ್ರಕ್ಕೆ ಕಟೀಲು ಎಂಬ ಹೆಸರು ಬರಲು ಇರುವ ಪೌರಾಣಿಕ ಕಥೆ. ಹಿಂದೆ ಬರಗಾಲ ಬಂದ ಸಂದರ್ಭದಲ್ಲಿ ಜಾಬಾಲಿ ಮುನಿಯು ಯಜ್ಞ ದ್ರವ್ಯಗಳ ಸಂಗ್ರಹಕ್ಕಾಗಿ ಇಂದ್ರನ ಬಳಿ ದೇವಲೋಕದ ಕಾಮಧೇನುವನ್ನು ಕೇಳಿದಾಗ ಇಂದ್ರನು ಕಾಮಧೇನುವಿನ ಮಗಳಾದ ನಂದಿನಿಯನ್ನು ಕರೆದುಕೊಂಡು ಹೋಗು ಎಂದು ಹೇಳುತ್ತಾನೆ. ನಂದಿನಿಯು ಪಾಪಿಗಳು ತುಂಬಿದ ಭೂಲೋಕಕ್ಕೆ ಬರಲು ನಿರಾಕರಿಸಿದಾಗ ಜಾಬಾಲಿ ಮುನಿಯು ಇನ್ನು ಭೂಲೋಕದಲ್ಲಿ ನದಿಯಾಗಿ ಹರಿ ಎಂದು ಶಾಪವನ್ನು ನೀಡುತ್ತಾನೆ. ದೇವಿಯು ಕಟೀಲಿನಲ್ಲಿ ನೆಲೆಸಿದಾಗ ನಂದಿನಿಯ ಶಾಪ ವಿಮೋಚನೆಯಾಗಿ ಇನ್ನಷ್ಟು ಪವಿತ್ರವಾಗುತ್ತಾಳೆ.